ಸರಿ ಬೇಡ ಬಿಡು. ಎಲ್ಗೋ ಕರ್ಕೊಂಬಂದೆ. ಇಲ್ಲಿ ಯೂಸ್ ಇಲ್ಲ ಅನ್ಸುತ್ತೆ. ಈಗ ನಾವು ಬಂದ್ಬಿಟ್ಟು ಯೂಸ್ ಇಲ್ಲ. ಫೈನಲಿ ಗೈಸ್ ನಮಗೆ ಶೆಲ್ ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಹೆಲೋ ನಮಸ್ಕಾರ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ವೆಲ್ಕಮ್ ಒಂದು ಹೊಸ ವೀಡಿಯೋಗೆ. ಸೊ ಇವತ್ತು ನಾನು ಬಂದುಬಿಟ್ಟು ಡಿ ಡಿ ಹಿಲ್ಸ್ಗೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಡಿ ಡಿ ಹಿಲ್ಸ್ ನನ್ನ ಪ್ಲೇಸಿಂದ ಒಂದು ಲೈಕ್ 90 ಕಿಲೋಮೀಟ್ರ್ ಹಂಗಿದೆ. ಫಸ್ಟ್ ನಾನು ಬಿ ಟಿ ಎಮ್ಗೆ ಹೋಗ್ತೀನಿ. ಅಲ್ಲಿಂದ ನನ್ನ ಫ್ರೆಂಡ್ಸ್ ಜಾಯ್ನ್ ಆಗ್ತಾರೆ. ಸೊ ಅಲ್ಲಿಂದ ಒಟ್ಟಿಗೆ ಹೋಗ್ತೀವಿ. ಸೊ ಅಕ್ಕ ಮಲಗಿದ್ದಾರೆ, ಅದಕ್ಕೆ ಕೆಳಗೆ ಬಂದುಬಿಟ್ಟೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಆ್ಯಂಡ್ ಗಾಡಿ ಫುಲ್ ಗಲೀಜಾಗಿದೆ. ಗಾಡೀಲಿ ಪೆಟ್ರೋಲ್ ಇಲ್ಲ, ಏನೂ ಇಲ್ಲ. ಟೈಮ್ ಬಂದುಬಿಟ್ಟು 5:40 ಸಮಥಿಂಗ್ ಆಯಿತು. ಆ್ಯಂಡ್ ನಾನು 6 o'clock ಇರಬೇಕು. ಇಲ್ಲಿಂದ ಬಿ ಟಿ ಎಮ್ 10 to 12 ಕಿಲೋಮೀಟ್ರ್ ಇದೆ. ಟಿಕ್ 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 ಟಿಕ್. ಓಕೆ ಗಾಯ್ಸ್, ಅಲ್ಲಿ ಹೋಗ್ತಾ ವೀಡಿಯೋ ಮಾಡ್ತೀನಿ. ಬಿಕಾಸ್ ಇಲ್ಲಿ ಮಾಡಿಬಿಟ್ಟು ಯೂಸ್ ಇಲ್ಲ. ಏನು ಕೇಳಿಸ್ತಾನೂ ಇದೆಯೋ ಅಥವಾ ಕಾಣಿಸ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ. ಲೆಟ್ಸ್ ಗೋ. ಅಪ್ಪ ಟೀ ಕುಡ್ಕೊಂಡಪ್ಪ. ಹಾಯ್. ಓಕೆ, ಅಕ್ಷಯ್ ಇಲ್ಲಿದ್ದಾನೆ 250, ಇಲ್ಲಿದ್ದಾರೆ 390. ಸೊ ಕರೆಕ್ಟ್ ಟೈಮಿಂಗ್ಸು. ನಾನು ಬರೋಕ್ಕೂ ಅವ್ರು ಬರೋಕ್ಕೂ ಕರೆಕ್ಟಾಗಾಯಿತು. ಸೊ ಸ್ಮಾಲ್ ಟೀ ಬ್ರೇಕ್ ತಗೊಂಡು ಹೋಗ್ತಾ ಇದ್ದೀವಿ. ನನಗೆ ದಾರಿ ಗೊತ್ತಿಲ್ಲ, ಬಟ್ ನಂಗೆ ಪೆಟ್ರೋಲ್ ಬೇಕು. ನಾನು ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದೆ, ಬಟ್ ಪೆಟ್ರೋಲ್ ಇರಲಿಲ್ಲ ಅಲ್ಲಿ. ಲೈಕ್ ಎಲ್ಲ ವಾಪಸ್ ಹೋಗ್ತಾಯಿದ್ರು. ಸೊ ಈಗ ಗೊತ್ತಿಲ್ಲ ಎಲ್ಲಿ ಹಾಕ್ಸೋದು ಪೆಟ್ರೋಲು ಅಂತ. ಬಟ್ ನಾನು ಜಾಸ್ತಿ ದೂರ ಹೋಗಲ್ಲ ಅನಿಸ್ತಿದೆ, ಯಾಕಂದರೆ ಆಲ್ಮೋಸ್ಟ್ ನಂದು ಪೆಟ್ರೋಲ್ ಖಾಲಿ ಆಗ್ತಾ ಬಂತು. ಪೆಟ್ರೋಲ್ ಖಾಲಿ ಆದರೆ ಇವ್ರ ಹತ್ರ ಟೋ ಮಾಡೋಕ್ಕೆ ಹೇಳ್ತೀನಿ. ವಿಚ್ ಗಾಡಿ? ಸ್ಟ್ರೀಟ್ ಟ್ರಿಪಲ್. ನೈಸ್. ಸೊ ಫೈನಲಿ ಗೈಸ್ ನಮಗೆ ಶೆಲ್ ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಎಷ್ಟು ಪವರ್ ಹಾಕಿರೋದ ನೀವು? ನಾರ್ಮಲ್ ಹಾಕಿರೋದ? ನಾರ್ಮಲ್ಗೆ ಎಷ್ಟು? ಆಗಿದೆ. ಬಟ್ ಯಾವಪ್ಪ ಆದರ್ಶ್, ಅಕ್ಷಯ್, ಶಾಶಿ. ಸೊ ಗೈಸ್ ಎಷ್ಟು ದೂರ ಇದೆ ಅಂತ ನನಗೂ ಗೊತ್ತಿಲ್ಲ. ಟೈಮ್ ಬಂದುಬಿಟ್ಟು 6:40 ಹತ್ತತ್ರ ಆಗಿದೆ. ಸೊ ಇನ್ನು ತುಂಬ ಕಿಲೋಮೀಟ್ರ್ ಇದೆ. ಲೈಕ್ 70 to 80 ಇರ್ಬೋದೇನೋ. ಐ ಆಮ್ ನಾಟ್ ಶ್ಯೂರ್. 60 ಅಂತೂ ಇರ್ಬೋದು. ಸೊ ಹೋಗ್ತಾ ಇದ್ದೀವಿ. ನಾನು ಇನ್ನೂ ಆ ಪ್ಲೇಸ್ಗೆ ಹೋಗಿಲ್ಲ, ಇವರೆಲ್ಲ ಹೋಗಿದ್ದಾರಂತೆ. ಆ್ಯಂಡ್ ಯಾವ ರೂಟಲ್ಲಿ ಬರುತ್ತಂತ ನಂಗೆ ಗೊತ್ತಿಲ್ಲ. ನಾನು ಹೋದ್ಮೇಲೆ ನಿಮಗೆಲ್ಲ ಹೇಳ್ತೀನಿ, ಲೈಕ್ ಯಾವ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಯಾವ ರೂಟಲ್ಲಿ ಬರ್ಬೋದು, ಆ್ಯಂಡ್ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಯಾವ್ಯಾವ ಪ್ಲೇಸಿಂದ ಅಂತ. ಲೈಕ್ ಮಿಡಲ್ಲಾಗಿ ಹಿಡ್ಕೊಳಕ್ಕೆ ಹೋದರೆ 60 to 70 ಆಗುತ್ತೇನೋ. ಬಟ್ ನಂದು ಆಚೆ ಸೈಡ್ ಕೂಡ್ಲು ಗೇಟ್ ಬಂದಿದ್ದರಿಂದ ನಂಗೆ 90-100 ಕಿಲೋಮೀಟ್ರ್ ಹತ್ರ ಆಗುತ್ತೆ. ಇಲ್ಲೆಲ್ಲ ನಾನು ಎಲ್ಲಾದರೂ ಹರ್ಷ ಇದನ್ನು ನೋಡ್ತಿದ್ದೀನಿ. ಈಚೆ ಸೈಡೇ ಬಂದಿದ್ದಾನೆ ಅನ್ಕೊತೆ. ನಾಟ್ ಶ್ಯೂರ್. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ ಗೈಸ್, ಲೈಕ್ ನೀವು
ದೊಡ್ಡ ದೊಡ್ಡ ಬೈಕ್ಸ್ ಲೈಕ್ 400-600 cc ಜೊತೆ ಹೋಗ್ತಿದ್ದೀರಾ ಅಂದಾಗ ನಿಮ್ಗೆ ಬೋರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಟರ್ ನೀವು ಇದಕ್ಕೆ ಹೋಗ್ತಿದ್ದೀರಾ ಅಂದರೆ ಒಂದ್ಸಲ ಥಿಂಕ್ ಮಾಡಿಬಿಟ್ಟೆ ಹೋಗೋದು. ಲೈಕ್ ನಿಮ್ಗೆ ಅಡ್ವೆಂಚರ್ ಇಷ್ಟ ಇದೆಯಾ ಅಥವಾ ನಿಮಗೆ ಲೈಕ್ ಈ ಥರ ನಾರ್ಮಲ್ ಶಾರ್ಟ್ ರೈಡ್ ಮಾಡೋದಿದೆಯಾ ಅಂತ. ಯಾಕೆ KSRTC ಅವ್ರು ಈ ಥರ ಹೋಗ್ತಾರೆ ಅಂತ, ಯಪ್ಪ ಹೆಂಗೆ ಬೇಕು ಹಂಗೆ ಹೋಗ್ತಾರೆ, ಅವ್ನು ಹೆಂಗೆ ಲೆಫ್ಟ್ ಇದ್ದ ಹೆಂಗೆ ರೈಟ್ ಬಂದ ನೋಡಿದ್ರಾ. ಬೇರೆ ಸ್ಟಿಕ್ಕರ್ ಹಾಕ್ಬೇಕಂತ ಸ್ಟಿಕ್ಕರ್ ಎಲ್ಲ ತೆಗೆದಿದೆ, ಬಟ್ ಹಾಕ್ಸೋಕ್ಕೆ ಆಗಿಲ್ಲ. ಅದು ಲೈಕ್ ಇಲ್ಲಿ ಬೇಡ ಬೇರೆ ಕಡೆ ಹಾಕ್ಸೋಣ, ಬ್ಯಾಕ್ ಸೈಡ್ ಎಲ್ಲಾದರೂ ಹಾಕ್ಸೋಣ ಅಂತಿದ್ದೆ, ಬಟ್ ಅದು ಹಾಕ್ಸೋಕ್ಕೆ ಟೈಮೇ ಆಗಿಲ್ಲ. ಸೊ ನಾವು ನೆಲಮಂಗಲದಲ್ಲಿದ್ದೀವಿ. ಇಲ್ಲೊಂದು ಗಾಡಿ ಇದೆ, ಇನ್ನೊಂದು ಗಾಡಿ Insta360 ತರಕ್ಕೆ ಹೋಗಿದ್ದಾನೆ. ಸೊ ಇನ್ನು ಎಷ್ಟು ಕಿಲೋಮೀಟ್ರ್ ಇತ್ತ ಇನ್ನು? ಸೊ ನಾವು ಬಂದ್ಬಿಟ್ಟು ನೆಲಮಂಗಲದ ಹತ್ರ ನಿಲ್ಸ್ಕೊಂಡಿದ್ದೀವಿ. ಅವರು Insta360 ತರಕ್ಕೆ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಇನ್ನೊಂದು 50 ಕಿಲೋಮೀಟ್ರ್ ಇದೆ ಇಲ್ಲಿಂದ DD ಹಿಲ್ಸು. ಆ್ಯಂಡ್ ಅಗ್ನಿ ಇಲ್ಲಿದೆ. ಫುಲ್ಲು ಬಿಸಿಲಾಗ್ತಾ ಬಂತು. ಆ್ಯಂಡ್ ಫುಡ್ ತಿಂದಿಲ್ಲ, ಇನ್ನು ತಿನ್ಕೊಂಡು ಹೋಗೋದೇ ಇಲ್ಲ, ಹೋಗ್ಬಿಟ್ಟು ತಿನ್ನೋದಾಗ ಗೊತ್ತಿಲ್ಲ. ಅಲ್ಲೆಲ್ಲಾದ್ರೂ ಇದ್ದರೆ ಅಲ್ಲೇ ತಿಂತೀವಿ. ಹೋಗ್ತಾ ಮಾತಾಡೋಣ. ಈಗ ತಿಳ್ಕೊಬೇಕು ಅಂತ ಈಗ 5-10 ಮಿನಿಟ್ಸ್ ಇಷ್ಟೇ ಅನ್ಸುತ್ತೆ. ಸೊ ನಾವು ಫುಡ್ಡಿಗೆ ಬಂದಿದ್ದೀವಿ. ಶ್ರೀರತ್ನಂ ಅಂತ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಫುಡ್ಡಿಗೆ ಬಂದಿದ್ದೀವಿ. ಓ ಗಾಡ್, ತೆಗೀಕಾ. ಬಂದಿತ್ತಕ್ಕ ಎಲ್ಲಿ? Come on guys, let's go. ಫೈನಲ್ ಆಗಿ ಫುಡ್ ಮಾಡಿದ್ವಿ ಗೈಸ್. ನಾವು ಇಡ್ಲಿ ವಡಾ ತಿನ್ಕೊಂಡು ಇಲ್ಲೊಂದು 30 ಇಲ್ಲ ಅಂದರೆ 30 to 40 ಕಿಲೋಮೀಟ್ರ್ ಇದೆ ಅನ್ಸುತ್ತೆ. ಇನ್ನು ನಾವು ಇನ್ನೂ ಬೇಗ ಹೊರಡಬೇಕಿತ್ತು. ಏನೇ ಲೈಕ್ ನಾನು ಊರಲ್ಲಿ ಇರಬೇಕಾದ್ರೆ ಎವ್ರಿ ಟೈಮ್ ರೈಡ್ ಹೋಗ್ಬೇಕಾದ್ರೆ 4 o'clock 5 o'clock ಬಿಟ್ಟೇ ಬಿಡೋದು, ಸೀದಾ ಹೋಗ್ತಾ ಇರೋದು. ಅಂದರೆ ಲೈಕ್ ಅಟ್ಲೀಸ್ಟ್ 6 o'clock ನಾನು ನಮ್ಮ ಪ್ಲೇಸಲ್ಲಿ ಇರ್ಬೇಕು, ಹಂಗೆ ಹೋಗ್ತಿದ್ದೆ. ಬಟ್ ಹೆಂಗಂದರೆ ಬ್ಯಾಂಗ್ಳೂರಲ್ಲಿ ಹೇಳೋಕ್ಕೆ ಮನಸ್ಸಾಗಲ್ಲ. ಇವತ್ತು ನನಗೆ ಹೆಂಗೆ ಗೊತ್ತಾ, ಎವ್ರಿ ಟೈಮ್ ರೈಡ್ ಪ್ಲ್ಯಾನ್ ಮಾಡಿದಾಗ ನಂದು ಹೆಂಗಿರುತ್ತೆ ಅಂದರೆ ನಾನು ಹೋಗ್ಲಾ ಬೇಡವಾ ಥಿಂಕ್ ಮಾಡ್ತಾ ಇರ್ತೀನಿ. ಸೊ ಈ ಟೈಮು ಅದೇ ಎಣಿಸ್ಕೊಂಡಿದ್ದೆ, ಲೈಕ್ ಹೋಗ್ಲಾ ಬೇಡವಾ ಅಂದ್ಕೊಂಡು. ಹೆಂಗಂದರೆ ಅವನು ನಾನು 5:30 ಕಾಲ್ ಮಾಡಿದೆ, ಅವನು ಎತ್ತಿಲ್ಲ. ಸೊ ನಾನು ಎಣಿಸ್ಕೊಂಡೆ ಕ್ಯಾನ್ಸಲ್ಲೇ ಅನಿಸುತ್ತೆ. ಲೈಕ್ ಬಿಕಾಸ್ ತುಂಬ ಲೇಟ್ ಹೋದರೆ ಚೆನ್ನಾಗಿರಲ್ಲ ಅಲ್ವ. ಈಗ ಆಲ್ರೆಡಿ ತುಂಬ ಲೇಟ್ ಆಗಿದೆ, ಆಲ್ಮೋಸ್ಟ್ 8:30 ಆಗ್ತಾ ಬಂತು. ಸೊ 8:30, ಈಗ 9 o'clock ನಾವು ಅಲ್ಲಿ ಹೋಗಿ ರೀಚ್ ಆದರೂ ಅದು ತುಂಬ ಲೈಕ್ ಹೆಂಗೆ ಅನಿಸುತ್ತೆ ಅಂದರೆ ಬಿಸಿಲಾಗಿದೆ ಅಂತ ಅನ್ಸುತ್ತಲ್ವ. ಅಟ್ಲೀಸ್ಟ್ ನಾವು 6 o'clock ಇರೋಕ್ಕೆ ಟ್ರೈ ಮಾಡಬೇಕು ಅಲ್ಲಿಗೆ. ಅದಕ್ಕೆ ಯಾವತ್ತೂ ಬೇಗ ಹೊರಡಬೇಕು. ನೆಕ್ಸ್ಟ್ ರೈಡಿಂದ ಪಕ್ಕ ಬೇಗ ಹೊರಡ್ತೀನಿ, ಅದೇನೇ ಆಗಲಿ ಬೇಗ ಹೊರಡ್ತೀನಿ. ಸೊ ಯಾವಾಗಾದರೂ ಓವರ್ಟೇಕ್ ಮಾಡ್ಬೋದು ಗೈಸ್, ಬಟ್ ಇದು ಒನ್ ವೇ ಇರುತ್ತಲ್ಲ, ಆವಾಗ ವರ್ಸ್ಟ್ ಅದು ಓವರ್ಟೇಕ್ ಮಾಡೋದು. ಲೈಕ್ ಎಷ್ಟೊತ್ತಿಗೆ ಎಲ್ಲಿಂದ ಅವ್ರು ಬರ್ತಾರೆ ಅಂತ ಇಲ್ಲ, ಇದು ಲೈಕ್ ಲೇನ್ ಒಂದೇ. ಸೊ ಪ್ರಾಬ್ಲಮ್ ಆಗುತ್ತೆ. ಓಕೆ ಗೈಸ್, 15 ಕಿಲೋಮೀಟ್ರ್ ಇದೆ ದೇವನದುರ್ಗ. DD ಹಿಲ್ಸು ಅಂದರೆ ದೇವನದುರ್ಗ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಸಾರಿ. ಸೊ ಗೈಸ್ ಫೈನಲಿ ಆ ರೋಡಿಗೆ ರೀಚ್ ಆಯಿತು. ಅಂದರೆ ಅದೇ ದೇವನದುರ್ಗದ್ದು ರೋಡ್ ಇದೆಯಲ್ಲ, ಅಲ್ಲಿಗೆ ಕೇಳ್ಕೊಂಡು ಬಂದ್ವಿ. ಬಿಕಾಸ್ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಕೇಳ್ಕೊಂಡು ಒಂದೆರಡು ಇಬ್ಬರ ಹತ್ರ ಕೇಳಿದ್ವಿ. ಸೊ ಮಕ್ಕಳೆಲ್ಲ ಗಾಡಿ ಬಿಡ್ತಾರೆ ಇಲ್ಲಿ. ಒಂದು 100 ಇಲ್ಲ 50 ಮೀಟರು ಸ್ವಲ್ಪ ಗ್ಯಾಪ್ ಇಟ್ಕೊಳ್ಳೋದೇ ಬೆಸ್ಟ್ ಅನಿಸುತ್ತೆ. ಅದು ನನ್ನ ವಿಷಯದಲ್ಲಿ. ನನ್ನಿಂದ ಯಾರೈತೆ ಅವ್ರು ಚೆನ್ನಾಗಿ ಇದು ಮಾಡ್ತಾರೆ ಬಿಡಿ. ನನಗೆ ಸಡನ್ನಾಗಿ ಅಕ್ಷಯ್ ಬ್ರೇಕ್ ಆಗ್ದ ಅಂದರೆ ನನಗೆ ಪ್ಯಾನಿಕ್ ಆಗಿಬಿಡುತ್ತೆ ಫುಲ್ಲು. ಅದಕ್ಕೆ ನಾನೊಂದು 100 to ಅಟ್ಲೀಸ್ಟ್ 50 ಮೀಟ್ರ್ ಆದರೂ ಗ್ಯಾಪ್ ಇಟ್ಕೊತೀನಿ, ಜಾಸ್ತಿ ಹತ್ತಿರ ಹೋಗಲ್ಲ. ರೋಡೇನೋ ಮಸ್ತಾಗಿದೆ ಗೈಸ್. ನಿಮ್ಗೆ ಎಲ್ಲೂ ರೋಡ್ ಪ್ರಾಬ್ಲಮ್ ಇಲ್ಲ. DD ಹಿಲ್ಸಿಗೆ ಬರೋದಾದರೆ ರೋಡ್ ಆರಾಮಾಗೈತೆ. ಅಂದರೆ ಎಲ್ಲೂ ಫುಲ್ ಹಾಳಾಗಿರೋದು ಇಲ್ಲ, ಅಂದರೆ ಏನೋ ಒಂಥರ ರೋಡೆಲ್ಲ ಇಲ್ಲ, ಕನ್ಫ್ಯೂಸಿಂಗ್ ರೋಡು ಅದೆಲ್ಲ ಇಲ್ಲ, ಆರಾಮಿದೆ ರೋಡ್ ಮಾತ್ರ. ಗೈಸ್ ರೋಡ್ ಸ್ವಲ್ಪ ಹೆಂಗಿದೆ ಅಂದರೆ ಘಾಟ್ ಥರನೇ ಇದೆ, ಲೈಕ್ ಹೈಟಲ್ಲಿದೆ. ಹೆವಿ ಘಾಟ್ ಇಲ್ಲ, ಒಂದು ರೇಂಜ್ ಘಾಟ್ ಇದೆ, ನಮ್ಗೆ ಮುಂದೋಗಿಲ್ಲ, ಗೊತ್ತಿಲ್ಲ ಘಾಟ್ ಇದೆಯಾ ಇಲ್ವಾ ಅಂತ. ಲೈಕ್ ಅಂದರೆ ನಿಮ್ಗೆ ಗೊತ್ತಲ್ವ, ಕರ್ವಿಂಗ್ಸ್ ಇದೆ ಅಷ್ಟೇ, ಮತ್ತೇನು ದೊಡ್ಡದು ಆ ಥರ ರೋಡ್ಸ್ ಏನಿಲ್ಲ. ಚೆನ್ನಾಗೇ ಇದೆ ರೋಡ್, ಅಂದರೆ ರೋಡ್ ಹಾಳಾಗಿಲ್ಲ, ಚೆನ್ನಾಗೇ ಇದೆ.
ಬಟ್ ಸ್ವಲ್ಪ ನೋಡ್ಕೊಳ್ಳಿ, ಏನಕ್ಕಂದರೆ ಗಾಡಿ ತುಂಬ ಇದೆ. ಬರೋದಿದ್ರೆ ಸ್ವಲ್ಪ ಜಾಗ್ರತೆಯಲ್ಲಿ ಹೋಗೋದು ಬೆಟರ್ ಅಂತ ಹೇಳ್ತೀನಿ. ಎಲ್ಲಿಗೆ ಹೋಗ್ಬೇಕು ನಮಗೆ? ಓ ಗಾಡಿ ಹೋಗ್ತಿಲ್ಲ. ಐ ಥಿಂಕ್ ಇಲ್ಲಿ ಯೂಸ್ ಇಲ್ಲ ಅನ್ಸುತ್ತೆ. ಈಗ ನಾವು ಬಂದುಬಿಟ್ಟು ಯೂಸ್ ಇಲ್ಲ. ಸೊ ಬೇರೆ ಎಲ್ಲಾದರೂ ಪ್ಲೇಸ್ ನೋಡಬೇಕೀಗ. ಆರಾಮ್ಸೆ guys, very bad. ಸರಿ ಬೇಡ ಬಿಡು. ನೋ ಬೇರೆ ಕಡೆ ಹೋಗೋಣ ಬಿಡು. ಮಂದಾರಗಿರಿ ಎಷ್ಟು ದೂರ? ಅವ್ನು ಬಿಡ್ತಾ ಇಲ್ಲಲ್ಲ ಅಲ್ಲಿಗೆ.